ವೀಕ್ಷಕರಿಗೆಲ್ಲ ನಮಸ್ಕಾರ. ಕಳೆದ ಕೆಲವು ಸಂಚಿಕೆಗಳಿಂದ MP ಶಂಕರ್ ಅವರ ಜೀವನಯಾನದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಹುಶಃ MP ಶಂಕರ್ ಅವರ ಪರಿಚಯ ಯಾರಿಗಾರು ಇದ್ದರೆ ಅಥವಾ ಅವರ ಸಂದರ್ಶನಗಳನ್ನು ನೋಡಿದರೆ ಅವರು ಭೈರವನ ಬಿಟ್ಟು ಮಾತನಾಡಿದ್ದೇ ಇಲ್ಲ. ಭೈರವನ ಇಡೀ ಅನುಬಂಧವನ್ನು ಅವರು ಎಲ್ಲ ಕಡೆ ಹೇಳ್ಕೊಂಬಂದಿದ್ದಾರೆ. ಅದು ಎಷ್ಟು ನನಗಂತೂ ಅದು ಅವ್ರು ಎಷ್ಟು ಸಲ ಹೇಳಿದ್ದಾರೆ ಅಂತಂದರೆ ಅದೊಂಥರ ಬಾಯ್ಪಾಠ ಆಗ್ಬಿಟ್ಟಿದೆ, ನಮಗೆ ಬಾಯ್ಪಾಠ ಆಗ್ಬಿಟ್ಟಿದೆ. ಅವ್ರು ಎಷ್ಟು ಸಲ ಆ ಪ್ರಸಂಗವನ್ನು ಹೇಳಿ ಅಷ್ಟು ಸುದೀರ್ಘವಾಗಿ ಅಲ್ದಿದ್ರೂ ಕೂಡ ನನಗೆ MP ಶಂಕರ್ ಅವರ ಬಹಳ ವಿಶೇಷ ಅಂತಂದರೆ ಪ್ರಾಣಿಗಳ ಜೊತೆಗೆ ಅವ್ರಿಗಿದ್ದ ಒಡನಾಟ. ನಾನು ಈ ಎಪಿಸೋಡ್ನಲ್ಲಿ ಕೆಲವಂಥ ಘಟನೆಗಳನ್ನು ಹೇಳ್ತೀನಿ. ನಾವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ವಿ, ಕಲ್ಪನಾ ಕುದುರೆಯನ್ನೇರಿದಂತಹ ಸಿನಿಮಾ ಅಂಥೇಳಿ ನಿಮಗೆಲ್ಲ ಗೊತ್ತಿದೆ. ನಾರಿ ಮುನಿದರೆ ಮಾರಿ, ಬಹುಶಃ ಅಲ್ಲಿಂದ ಶುರು ಮಾಡ್ಬೋದೇನೆ, ಯಾಕಂದರೆ ಭೈರವ ಕಾಣಿಸ್ಕೊಳ್ಳೋದೇ ಮೊದಲು ಅಲ್ಲಿ. ಕಲ್ಪನಾ ಕುದುರೆ ಸವಾರಿಯನ್ನು ಮಾಡ್ತಕ್ಕಂತಹ ಚಿತ್ರ ನಾರಿ ಮುನಿದರೆ ಮಾರಿ. ಕಲ್ಪನಾನ ಬಹುಶಃ ನಿಮಗೆ ಶರಪಂಜರ, ಗೆಜ್ಜೆ ಪೂಜೆ ಈ ಮಾದರಿಯಲ್ಲಿ ನೋಡಿದವ್ರಿಗೆ ಈ ಸಿನಿಮಾ ಬಹಳ ವಿಶೇಷ ಅಂತ ಅನ್ನಿಸ್ತು. ಆಮೇಲೆ ನಾನು ಆ ಕಾಲದ ಸಂಪ್ರದಾಯಸ್ಥರಿಗೆ ಕಲ್ಪನಾ ಹೀಗೆಲ್ಲ ಮಾಡಿಬಿಟ್ರಲ್ಲ, ನಾವು ಭಾರತೀಯ ನಾರಿಯ ಸ್ವರೂಪವಾಗಿ ಅಂದ್ಕೊಂಡಿದ್ವಿ ಅಂತ ಅನಿಸಿದ್ದು ಇದೆ. 95ರಲ್ಲಿ ನಾನು ಆಗ ಬಹಳ ಪ್ರಖ್ಯಾತ ನಿರ್ದೇಶಕರಾದ ಪಣಿ ರಾಮಚಂದ್ರ ಅವರ ಸಂದರ್ಶನ ಮಾಡಿದ್ದೆ. ಪಣಿ ರಾಮಚಂದ್ರ ಅವರು ಒಂದು ಮಾತು ನನಗೆ ಇನ್ನೂ ಬಹಳ ಸ್ಟ್ರೈಕಿಂಗ್ ಆಗಿದೆ ಎಂದು ನಾವೇನೋ ಮಾತಾಡ್ತಾ ಅವ್ರು ಹೇಳಿದ್ರು, ಯಾವತ್ತು ಕಲ್ಪನಾ ಅಂತ ಶ್ರೇಷ್ಠ ಅಭಿನೇತ್ರಿ ಕುದುರೆ ಸವಾರಿ ಮಾಡಿದ್ರು ಅವತ್ತೇ ಕನ್ನಡ ಚಿತ್ರರಂಗ ಪಾತಾಳಕ್ಕೆ ಬಿತ್ತು. ಅವ್ರ ಕಲ್ಪನೆ ಏನೋ ಇರ್ಬೋದು, ಆದರೆ ಹಂಗೆ ಅನಿಸೋದು ಇದೆಯಲ್ಲ, ಕಲ್ಪನಾ ಇಂಥ ಪಾತ್ರ ಮಾಡಬಾರ್ದಾಗಿತ್ತು ಅಂತ. ಆ ಕಾಲದಲ್ಲಿ ಬಹಳ ಜನಕ್ಕೆ ಅದೊಂದು, ಅಂದರೆ ಪ್ಯಾಂಟ್ರಿ ಶರ್ಟ್ ಹಾಕ್ಕೊಂಡು ಪಾತ್ರ ಮಾಡ್ತಾರೆ, ಗನ್ ಹಿಡ್ಕೊಂಡು ಪಾತ್ರ ಮಾಡ್ತಾರೆ, ಈ ಥರದ ಕಾಲಘಟ್ಟ. ಇದರಲ್ಲಿ MP ಶಂಕರ್ ಕಲ್ಪನಾ ಹತ್ರ ಇಂತಹ ಪಾತ್ರವನ್ನು ಮಾಡಿಸಿದ್ರು. ಬಹುಶಃ ಅದಕ್ಕಿಂತ ಮುಂಚೆ ಭೈರವನ ಕಥೆಯನ್ನು ನಾನು ಹೇಳಬೇಕು. ಬಹಳ ಸುದೀರ್ಘವಾಗಿ ನೀವೆಲ್ಲರೂ ಓದಿರ್ತೀರಿ, ಅಷ್ಟು ಸುದೀರ್ಘವಾಗಿ ಅಲ್ದಿದ್ರೂ ಕೂಡ ನಾನು ನಮ್ಮ ಎಪಿಸೋಡ್ಗೆ ಎಷ್ಟು ಬೇಕೋ ಅಷ್ಟು ಕಥೆಯನ್ನು ಹೇಳ್ತೀನಿ. ನಾವಾಡುವ ನುಡಿಯೇ ಕನ್ನಡ ನುಡಿಯಲ್ಲಿ ಕಾಣಿಸ್ಕೊಳ್ಳುವ ಕುದುರೆ ಕೂಡ ಇದೆ ಭೈರವ. ಬಹಳ ಬಿಳಿಯ ಶಾಂತ ಸ್ವಭಾವದ ಸುರದ್ರೂಪಿ ಕುದುರೆ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಅದು ನಡೆಯುವ ಕ್ರಮ ಎಲ್ಲ ನೀವು ಯಾವ ಸಿನಿಮಾದಲ್ಲಿ ನೋಡಿದ್ರೂ ಕೂಡ ಭೈರವ ಸುಮಾರು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾನೆ. ಕಳ್ಳ ಸಿನಿಮಾದಲ್ಲೂ ಭೈರವ ಇದ್ದಾನೆ. ಈ ಭೈರವ MP ಶಂಕರ್ಗೆ ಸಿಕ್ಕಿದ್ದು ಕೇವಲ 600 ರೂಪಾಯಿಗೆ. ಅದು ಇದು ಸಾಮಾನ್ಯ ಕುದುರೆ ಅಲ್ಲ, ಇದು ರೇಸ್ನಲ್ಲಿ ಓಡ್ತಾ ಇದ್ದ ಕುದುರೆ. ರೇಸ್ನಲ್ಲಿ ಹೋಮ್ ಸ್ಟ್ರೆಚ್ ಅಂತ ಒಂದಿರುತ್ತೆ. ಹೋಮ್ ಸ್ಟ್ರೆಚ್ ಅಂತಂದರೆ ಇನ್ನೇನು ಗುರಿ ತಲುಪಬೇಕು, ಕೊನೆಯ 50 ಮೀಟರ್ನಲ್ಲಿ ಕುದುರೆ ನಾಗಾಲೋಟದಲ್ಲಿ ಓಡಿ ತನ್ನ ಗುರಿಯನ್ನು ತಲುಪಬೇಕು. ಇದು ರೇಸ್ನ ಬಹಳ ಪ್ರಾಥಮಿಕ ಸಂಗತಿ. ಈ ಭೈರವ ಈ ಹೋಮ್ ಸ್ಟ್ರೆಚ್ಗೆ ಬರೋವರೆಗೂ ಮೊದಲನೇ ಸ್ಥಾನದಲ್ಲೇ ಇರ್ತಾ ಇದ್ದ. ಹೋಮ್ ಸ್ಟ್ರೆಚ್ಗೆ ಬಂದ ಮೇಲೆ 2 ಅಥವಾ 3ನೇ ಸ್ಥಾನಕ್ಕೆ ಇಳಿತಾ ಇದ್ದ. ಇದರಿಂದ ಈ ಕುದುರೆ ಮಾಲೀಕ ಪ್ರತಿ ಸಲನೂ ಹಣ ಕಳ್ಕೊಳ್ಳೋನು, ಇನ್ನೇನು ಗೆದ್ದೇ ಬಿಡುತ್ತೆ ಅಂತ ಎಲ್ಲರೂ ಬೆಟ್ ಕಟ್ಟಿದ ಕುದುರೆ ಸೋಲ್ತಾ ಇತ್ತು. ಇದು ಅವನು ಸಿಕ್ಕಾಬಟ್ಟೆ ನಷ್ಟ ಮಾಡ್ಕೊಂಡಿದ್ದ ಈ ಕುದುರೆ. ಈ ಕಾರಣದಿಂದ ಕೊನೆಗೆ ಮೈಸೂರಿಂದ ಒಂದು ಬೆಂಗಳೂರಿಗೆ ಅವನು ಎಲ್ಲ ಮಾರ್ಬಿಟ್ಟು ಹೋಗ್ಬಿಡಬೇಕು. 600 ರೂಪಾಯಿಗೆ ಕುದುರೆಯನ್ನೇ ಯಾರೋ ತೊಗೊಳ್ಳಿ ಅಂಥೇಳಿ, ಸೊ ಎಲ್ಲರನ್ನೂ 600 ರೂಪಾಯಿ ಕುದುರೆ ತೊಗೊಳ್ಳಿಯಿಂದ ಯಾರೂ ಬೇಡ ಅಂದರು. ಕೊನೆಗೆ ಒಬ್ಬ ಗಿರಿವೆ ಅಂಗಡಿನಲ್ಲಿ ಕುದುರೆ ಇಡ್ತೀನಿ ನಾನು ಅಂತ ಹೇಳಿದಾಗ ಗಿರಿವೆ ಅವನು ಲೆಕ್ಕ ಹಾಕಿದ್ವಿ. ಇವನಿಗೆ 600 ರೂಪಾಯಿ ಕೊಟ್ಟು ಆ ಕುದುರೆ ಚಿನ್ನನೇ ಬಂಗಾರನೇ ಗಿರಿವೆ ಅಂಗಡಿಲಿ ಇಟ್ಕೊಳ್ಳೋಕ್ಕೆ. ಅದಕ್ಕೆ ಹನುಮಂತ ಒಂದು ನೋಡ್ಕೊಳ್ಳೋನೊಬ್ಬನಿದ್ದ, ಅವನಿಗೆ ತಿಂಗಳಿಗೆ ದಿನಕ್ಕೆ 10 ರೂಪಾಯಿ ಸಂಬಳ ಕೊಡಬೇಕು. ಅವನು ಊಟದ ಖರ್ಚು ಮತ್ತು ಕುದುರೆಗೂ ಏನಾದರೂ ಹಾಕಬೇಕಾ, ಇದೆಲ್ಲ ಖರ್ಚು, ಇದೆಲ್ಲ ಆಗೋಗೋ ವ್ಯವಹಾರ ಅಲ್ಲ. ಇಷ್ಟೆಲ್ಲ ಚರ್ಚೆ ನಡೀತಾ ಇರುವಾಗ ಅಲ್ಲಿದ್ದವರೊಬ್ಬರು, ಇಲ್ಲ ನಮ್ಮ ಸಾರ್ ಒಬ್ಬರಿದ್ದಾರೆ, ಅವ್ರು ಕುದುರೆ ಬೇಕು ಅಂತ ಇದ್ದರು, ಅವ್ರಿಗೆ ಸ್ವಲ್ಪ ಪ್ರಾಣಿಗಳ ಬಗ್ಗೆ ಪ್ರೀತಿ ನೋಡಿ ಅಂತ MP ಶಂಕರ್ನ ಕರ್ಕೊಂಡು ಬಂದು. MP ಶಂಕರು ಕುದುರೆಯನ್ನು ನೋಡಿದ್ರೆ ಅದು ಅವರು ಭೈರವನ್ನ ಮೊದಲನೇ ಸಲ ನೋಡಿದ ಅನುಭವವನ್ನು ಹೇಳೋರು. ನೀವು ಈ ಎಣ್ಣೆಯಲ್ಲಿ ಕೈ ಹಾಕಿದ್ರೆ ಬಹಳ ಆರಾಮಾಗಿ ಎಣ್ಣೆ ಹೋಗುತ್ತೆ, ಬಟ್ ನೀವು ವಾಪಸ್ ಹೇಳಿದ್ರೆ ನಿಮ್ಮ ಕೈಗೆ ಎಣ್ಣೆ ಅಂಟ್ಕೊಂಡಿರುತ್ತೆ. ಈ ಬಿಳಿ ಭೈರವನ್ನ ಮೊದಲನೇ ಸಲ ಮುಟ್ಟಿದಾಗ ನಾನು ವಾಪಸ್ ಕೈ ತೊಗೊಂಡ್ರೆ ನನ್ನ ಕೈಗೆ ಆ ವೈಟೆಲ್ಲ ಮುಟ್ಕೊಂಡಿದೆ,
ಅನ್ನೋ ಅನುಭವ ಬರುತ್ತೆ ಅಂತ ಎಂ ಪಿ ಶಂಕರ್ ಹೇಳೋರು. ಆ ಥರದ ಕುದುರೆಯನ್ನು ನೋಡಿ ಅವ್ರಿಗೆ ಮೊದಲನೇ ನೋಟದಲ್ಲೇ ಬಹಳ ಇಷ್ಟ ಆಗೋಯಿತು. ತೊಗೊಳ್ತೀನಿ, 600 ರೂಪಾಯಿ ಒಂದೇ ಸಲಕ್ಕೆ ಅಂತಂದರು. ಆಯಿತು, ಇವರು 600 ರೂಪಾಯಿ ಕೊಟ್ಬಿಟ್ಟು ಇದಕ್ಕೇನು ಇದು ಪತ್ರ ಗಿತ್ರ ಏನು ಬೇಡ ಏನಪ್ಪ, ನಾಳೆ ನೀನು ಇಷ್ಟು ಒಳ್ಳೆ ಕುದುರೆ ಕೊಟ್ಟಿದ್ದೀಯ ಅಂತ ಬಂದು ಕೇಳಿದ್ರೆ ಅಂದರೆ ಅವನು, ಸಾರಿ, ಕುದುರೆ ಸವಾಸದಲ್ಲಿ ನಾನು ಆಸ್ತಿ ಮನೆ ಮಠ ಎಲ್ಲ ಕಳ್ಕೊಂಡಿದ್ದೀನಿ, ಯಾವ ಪತ್ರವೂ ಬೇಡ ಏನೂ ಬೇಡ, ನೀವು 600 ರೂಪಾಯಿ ಕೊಟ್ಟು ಕುದುರೆ ಇಟ್ಕೊಂಡು ಏನಾದರೂ ಮಾಡಿ, ಆದರೆ ಒಂದು ಮಾತು ಹೇಳ್ತೀನಿ ಸರ್, ಯಾವ ಕಾರಣಕ್ಕೂ ಮತ್ತೆ ರೇಸಿಗೆ ಬಿಡಬೇಡಿ, ಇದು ರೇಸ್ ಕುದುರೆ ಹೌದು, ಆದರೆ ನಿಮ್ಗೆ ರೇಸ್ ಗೆಲ್ಲಲ್ಲ, ಇದು ಆ ಥರದ ಕುದುರೆ ಇದು. ಸರಿ, ಎಂ ಪಿ ಶಂಕರ್ ಆ ಕುದುರೆಯನ್ನು ತೊಗೊಂಡು ಬಂದರು. 1969 ಇಸ್ವಿ ಭೈರವನ್ನ ಎಂ ಪಿ ಶಂಕರ್ ತೊಗೊಂಬಂದಿದ್ದು. ಬನಮಯ್ಯ ಹೈಸ್ಕೂಲ್ ಹಿಂದ್ಗಡೆ ಅವ್ರ ಮನೆ ಇತ್ತು ಅವಾಗ. ಆ್ಯಕ್ಚುಲಿ ಆ ಮನೆ ಚಿಕ್ಕ ಮನೆ ಅದು, ಅಲ್ಲಿ ಕುದುರೆ ಗಿದ್ರೆ ಕಟ್ಟುವಷ್ಟು ಅವಕಾಶ ಇರಲಿಲ್ಲ. ಆದರೆ ಅರಮನೆ ಮುಂಭಾಗದಲ್ಲಿ ಒಂದು ಸೋಮೇಶ್ವರ ದೇವಸ್ಥಾನ ಅವ್ರ ಕುಟುಂಬಕ್ಕೆ ಸೇರಿದ್ದಿತ್ತು. ಆ ದೊಡ್ಡ ಮೈದಾನದಲ್ಲೇ ಇವತ್ತು ಎಕ್ಸಿಬಿಷನ್ ಎಲ್ಲ ಆಗುತ್ತೆ. ಆ ದೊಡ್ಡ ಮೈದಾನದಲ್ಲಿ ಭೈರವನ್ನ ಓಡಾಡಿಸೋದಕ್ಕೆ ಜಾಗ ಎಲ್ಲ ಇತ್ತು. ಹಾಗಾಗಿ ಅಲ್ಲಿಗೆ ಅವನನ್ನು ಶಿಫ್ಟ್ ಮಾಡಿದ್ರು. ಅವನು ಹನುಮಂತು ಅಷ್ಟೆಲ್ಲ ಹೇಳಿದ್ಮೇಲೆ, ಸರ್ ಇದಕ್ಕೊಂದು ಸ್ವಲ್ಪ ರೇಸು ಟ್ರ್ಯಾಕಲ್ಲೂ ಓಡಿಸ್ಬೇಕು, ಈ ಬರೀ ಮೈದಾನದಲ್ಲಿ ಓಡಿಸಿದ್ರೆ ಆಗಲ್ಲ. ಎಂ ಪಿ ಶಂಕರ್ಗೆ ಅವನು ಅದರ ಮಾಲೀಕ ಹೇಳಿದ ನೆನಪಾಯಿತು, ರೇಸ್ಗೆ ಯಾವ ಕಾರಣಕ್ಕೂ ರೇಸಲ್ಲಿ ಓಡಿಸ್ಬೇಡಿ ಅಂತ. ಇಲ್ಲಪ್ಪ, ರೇಸ್ ಗೀಸಿಗಾರನ್ನ ಕಳಿಸ್ಕೊಡಲ್ಲ. ಇವನು, ಇಲ್ಲ ಸರ್, ರೇಸಿಗೆ ಸೇರಿಸಲ್ಲ, ರೇಸ್ ಟ್ರ್ಯಾಕಲ್ಲಿ ಓಡಿಸ್ತೀನಿ ಅಷ್ಟೇ ಅಂತ ಹೇಳಿ ಒಪ್ಕೊಂಡು ದಿವಸ ರೇಸ್ ಟ್ರ್ಯಾಕಿಗೆ ಕರ್ಕೊಂಡು ಬಂದು ಮಾಡ್ತಾಯಿದ್ದೆ. ಆಮೇಲೆ ಒಂದು ಸರ್ಕಸ್ ಕಂಪ್ನಿ ಬಂತು ಆ ಮೈದಾನದಲ್ಲಿ. ಸರ್ಕಸ್ ಕಂಪ್ನಿಯವನು ಬಂದ್ಬಿಟ್ಟು ಕುದುರೆನ ನೋಡಿಬಿಟ್ಟು ರೇಸ್ ಟ್ರ್ಯಾಕಲ್ಲಿ ಓಡಿಸಿ ಕರ್ಕೊಂಡು ಬರ್ತಾಯಿದ್ರಲ್ಲ. ಎಲ್ಲಿ ಹನುಮಂತನ ಬಂದು ಕೇಳಿದ್ದಾನೆ, ಈ ಕುದುರೆನ ಮಾರ್ತಾರ ನಿಮ್ಮ ಯಜಮಾನ್ರು ಅಂತ. ಎಲ್ಲ ಅವ್ರನ್ನೇ ಕೇಳಿ ಅಂತ ಇವನು ಹೇಳಿದ್ದಾನೆ. ಸರಿ, ಹೋಗಿ ಕೇಳಿದ್ದಾನೆ ಅವ್ರನ್ನ. ಕೇಳಿದಾಗ ಅವರು ಹೇಳಿದ್ರು, 3,000 ರೂಪಾಯಿ ಕೊಟ್ಬಿಡ್ತೀನಿ, ನಮಗೆ ಸರ್ಕಸ್ಸಿಗೆ ಬೇಕು, ಈ ಕುದುರೆ ಕೊಡಿ, ನಿಮ್ಗೆ 2,400 ರೂಪಾಯಿ ಪ್ರಾಫಿಟ್ ಸಿಗುತ್ತಲ್ಲ, 600 ರೂಪಾಯಿಗೆ ತಾನೇ ಕುದುರೆ ತೊಗೊಂಡಿದ್ದೀರಾ ಅಂತ. ಇವರು, ಇಲ್ಲೆಲ್ಲ ಕುದುರೆಗೆ ಮಾರಕ್ಕಿರೋಕ್ಕೆಲ್ಲ ನಾನು ಯಾವ ಕಾರಣಕ್ಕೂ ಮಾಡಲ್ಲ. ಕುದುರೆ ಎಲ್ಲ ನೋಡ್ಬಿಟ್ಟು ಹೇಳಿದ್ರು, ಇದು ಇಟ್ಕೊಂಡು ಏನು ಮಾಡಬೇಕು ಅಂತ ಇದ್ದೀರಾ? ಎಂ ಪಿ ಶಂಕರ್ ಕುದುರೆ ತೊಗೊಂಡಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲ, ಇದನ್ನು ನಾನು ಸಿನಿಮಾದಲ್ಲಿ ಬಳಸ್ಕೊಳ್ತೀನಿ. ಅವರು ಆ ಸರ್ಕಸ್ ಕಂಪ್ನಿನ ಬಹಳ ಯೋಚನೆ ಮಾಡಿ, ಸರ್ ಅದು ಅಂತಿಂಥ ಕುದುರೆ ಅಲ್ಲ, ಇದು ಸರ್ಕಸ್ ಕಂಪ್ನಿಲಿ ಈ ಕುದುರೆನ ಬಳಸ್ಕೊಳ್ಳೋದಕ್ಕೆ ನಾವು ಕಷ್ಟಪಡಬೇಕು, ಸಿನಿಮಾದಲ್ಲಿ ಬಳಸ್ಕೊತೀನಿ ಅಂತೀರಾ, ಇದಕ್ಕೆ ಟ್ರೈನ್ ಮಾಡಬೇಕು, ಇದು ಹಂಗೆ ಬಡಿದು ಮಾಡಿದ್ರೆ ಒಪ್ಕೊಳ್ಳೋ ಕುದುರೆ ಅಲ್ಲ ಇದು ನೀವು ನಿಮ್ಮ ಮನೆ ಸದಸ್ಯನ ಥರ ಹೇಳ್ಕೊಟ್ರೆ ಮಾತ್ರ ಒಪ್ಕೊಳ್ಳುತ್ತೆ, ಇದು ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡೋ ಸುಳ್ಳು ಸರ್. ಅವನು ಹೊರಟೋದ್ಮೇಲೆ ಎಂ ಪಿ ಶಂಕರ್ಗೆ ಬಹಳ ಯೋಚನೆ ಆಯಿತು. ಅಂದರೆ ಈ ಕುದುರೆಗೆ ಖರ್ಚು ಮಾಡೋ ದುಡ್ಡು ಬೇರೆ, ಅದು ನಮ್ಮ ಮನೆ ಸದಸ್ಯರಲ್ಲೇ ಒಬ್ಬನಾಗ್ಬಿಟ್ಟಿದ್ದಾನೆ, ಸಿನಿಮಾದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ತಗೊಂಬಂದಿದ್ದೀನಿ, ಸಿನಿಮಾಕ್ಕೆ ಮಾಡೋಕ್ಕೆ ಕನಿಷ್ಠ ಯಾರು ಹೇಳ್ಕೊಡ್ಬೇಕಲ್ಲ, ಹೇಳ್ಕೊಟ್ಟಿದ್ದನ್ನು ಆ ಸೀನಿಗೆ ಸರಿಯಾಗಾದ್ರೆ ಆ್ಯಕ್ಟ್ ಮಾಡಬೇಕಲ್ಲ ಕುದುರೆ. ಸೊ ಇದೆಲ್ಲ ಚರ್ಚೆ ನಡೀತಿರುವಾಗ ಎಂ ಪಿ ಶಂಕರ್ ಅವರ 2ನೇ ಮಗ ತಿಲಕ್, ಅಪ್ಪ ನಾನು ಕುದುರೆ ರೈಡ್ ಮಾಡ್ತೀನಿ. ಸರಿ, ಇವನು ಎಂ ಪಿ ಶಂಕರ್ ತಿಲಕ್ಕು ಕೂತ್ಕೊಂಡು, ಚಿಕ್ಕ ಹುಡುಗ 6 ವರ್ಷದ ಹುಡುಗ, ಅವನು ಕೂತ್ಕೊಂಡು ಕೂಡಲೇ ಭೈರವ ನಾಗಾಲೋಟದಿಂದ ಓಡ್ತಾ ಇದೆ. ಅದು ಎಷ್ಟು ಇವ್ರಿಗೆ ಗಾಬರಿ ಆಗೋಯ್ತು ಅಂತಂದರೆ, ಚಿಕ್ಕ ಹುಡುಗ ಬಿದ್ದರೆ ಏನು ಮಾಡಬೇಕು ಅಂತೇಳಿ. ಆಮೇಲೆ ಇವನು ಅವನಿಗೆ ಅಳಕ್ಕೂ ಆಗ್ತಾಯಿಲ್ಲ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಒಂದು ರೌಂಡ್ ಹಾಕಿ ಕುದುರೆ ಬಂದು ನಿಂತ್ಕೊಂತು. ಇಳಿಸ್ಕೊಂಡ್ಮೇಲೆ ಎಂ ಪಿ ಶಂಕರ್ಗೆ ಒಂದು ಅರ್ಥ ಆಯಿತು, ಈ ಕುದುರೆಗೆ ನಾವು ಬಹಳ ಪ್ರೀತಿಯಿಂದ ಏನಾದರೂ ಹೇಳಿಕೊಟ್ರೆ ಅದು ನಮ್ಮ ಮಾತನ್ನು ಕೇಳುತ್ತೆ. ಸರಿ, ಕಳ್ಳದಲ್ಲಿ ಒಬ್ಬ ಸ್ಟಂಟ್ ಮಾಸ್ಟರ್ ಇದ್ದ ಇವರಿಗೆ. ಅವನು, ನಾನು ಸ್ವಲ್ಪ ಕುದುರೆ ಪಳಗಿಸ್ತೀನಿ ಸರ್ ಅಂತ ಗೀರ್ಕೋಲೆಲ್ಲ ಹೇಳ್ಕೊಂಡು ಬಂದು, ನೀನು ಹಿಡಿಯೋದು ಮಾಡಬಾರ್ದಪ್ಪ, ಹಾಗೆ ಹೇಳ್ಕೊಡು, ಮುಂಗಾಲೆತ್ತು ಇದೆಲ್ಲ ಅದು ಸಾಮಾನ್ಯಕ್ಕೆ ಸಿನಿಮಾಗೆ ಬೇಕಾದ ಬೇಸಿಕ್, ಅಷ್ಟೊತ್ತಿಗಾಗಲೇ ಸಿನಿಮಾದಲ್ಲಿ ಕುದುರೆಗಳು ಮಾಡ್ತಾಯಿದ್ದೆ, ಬೇಸಿಕ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಅಂತ. ಸರಿ, ಎಂ ಪಿ ಶಂಕರ್ ಅವನ ಹತ್ರ ಬಿಟ್ಟು ಮಾರನೇ ದಿನ ಬಂದು ನೋಡ್ತಾ ಇದ್ದಾರೆ. ಅವನು ಬಾರ್ಕೋಲ್ ತೊಗೊಂಡು ಹೊಡಿತಾ ಇದ್ದಾನೆ ಚೆನ್ನಾಗಿ ಕುದುರೆಗೆ. ಯಾಕಂದರೆ ಅವನಿಗೆ ಅವನು ಸ್ಟಂಟ್ ಮಾಸ್ಟರ್, ಅವನಿಗೆ ಭೈರವ ಆದರೂ ಅಷ್ಟೇ, ಬೇರೆ ಕುದುರೆ ಆದರೂ ಅಷ್ಟೇ, ಅವನು ಪಳಗಿಸ್ಬೇಕಷ್ಟೇ. ಎಂ ಪಿ ಶಂಕರ್ ಇವೆಲ್ಲ ಇಲ್ಲ ಅಂಥೇಳಿ, ಭೈರವ 2 ಕಾಲ ಮೇಲೆ ನಿಂತ್ಕೊಳಪ್ಪ, ಹೆಂಗೇನು ಕೂಡ ತೋರಿಸ್ಕೊಟ್ಟಿಲ್ಲ. ಭೈರವ ಸಲೀಸಾಗಿ 2 ಕಾಲ ಮೇಲೆ ನಿಂತ್ಕೊಂಡ. ಆವಾಗ ಎಂ ಪಿ ಶಂಕರ್ಗೆ ಅರ್ಥ ಆಯಿತು, ಇದಕ್ಕೆ ಯಾವ ಸ್ಟಂಟ್ ಮಾಸ್ಟ್ರು ಬೇಡ, ನಾವೇ ಕುದುರೆಗೆ ಬೇಕಾದಂಗೆ ಮಾಡ್ಬೋದು ಅಂತೇಳಿ.
ಇದು ಬಹಳ ಕಡೆ ಹೇಳಿರ್ತಾನೆ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇದು ಮೃಗಾಲಯ ಸಿನಿಮಾ ಯಾರು ನೋಡಿದ್ರೆ ಅಲ್ಲೂ ಕೂಡ ಈ ಸನ್ನಿವೇಶ ಇದೆ. ಆದರೆ ಇದು ನಿಜವಾಗ್ಲೂ ನಡೆದಂಥ ಘಟನೆ. ಇದು ಎಂ ಪಿ ಶಂಕರ್ ಅವರ ತಂಗಿ ರಾಜೇಶ್ವರಿ ಅವರ ಮದುವೆ, ಮೈಸೂರು ಅಶೋಕ ರಸ್ತೆ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮದುವೆ. ಹಿಂದಿನ ದಿವಸ ಹನುಮಂತು ಹತ್ರ ಮಾತಾಡಿದ್ದಾರೆ, ಹಿಂಗೆಲ್ಲ ಮದುವೆಗೆಲ್ಲ ಹೋಗ್ತೀವಿ ಅಂಥೇಳಿ. ಸರಿ, ಮದುವೆ ಸಿದ್ಧತೆ ಎಲ್ಲ ಆಯಿತು. ಭೈರವನ್ನು ಮಾಮೂಲಿ ಅದರ ಜಾಗಕ್ಕೆ ಕಟ್ಟಿ ಬಂದಿದ್ದಾರೆ. ಇನ್ನೇನು ಧಾರೆ ಆಗಿ ಊಟದ ಟೈಮು, ಎಲ್ಲರೂ ಕುತ್ಕೊಳ್ಬೇಕು. ಎಂ ಪಿ ಶಂಕರ್ ನೋಡ್ತಾರೆ, ಕನಕಾ ಪರಮೇಶ್ವರಿ ಛತ್ರದಲ್ಲಿ ಭೈರವ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಇವನನ್ನು ಯಾರು ಕರ್ಕೊಂಡು ಬಂದರು, ಹೆಂಗೆ ಬಂದ ಅಂತ ಹೇಳಿದ್ರೆ ಒಬ್ಬ ಜಟಕ ಆದವನು, ಇವ್ರ ಪರಿಚಯದವರು, ಅವನಿಂದ ಓಡಿ ಬರ್ತಾ ಇದ್ದಾನೆ. ಸರ್ ಏನಾಯಿತು ಅಂತಂದರೆ, ಸಾರ್ ಇದು ಕಿತ್ಕೊಂಡು ಓಡಿ ಬರ್ತಾಯಿತ್ತು. ಸಯಾಜಿ ರೋಡೆಲ್ಲ ರೌಂಡ್ ಆಯಿತು, ಮೈಸೂರು ಮೇಜರ್ ರಸ್ತೆಗಳಲ್ಲೆಲ್ಲ ಓಡಾಡ್ತು, ಕೊನೆಗೆ ಇಲ್ಲಿ ಬಂದು ಸೇರಿದೆ. ಬಹುಶಃ ಎಂ ಪಿ ಶಂಕರ್ ಹೇಳೋದು ಅದು ನಮ್ಮ ದೇಹದ ವಾಸನೆ ಗುರುತು ಹಿಡ್ಕೊಂಡು ಬಂದಿದೆ. ಯಾಕಂದರೆ ಚೌಟ್ರಿ ಅದಕ್ಕೆ ಎಲ್ಗೋದು, ಆ ಚೌಟ್ರಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಆಮೇಲೆ ಭೈರವನ್ನು ಊಟದ ಎಲ್ಲ 2 ಎಲೆ ಬಹಳ ಗಂಭೀರವಾಗಿ ಬಂದು ವಧುವರರಿಗೆ ಅವನು ಆಶೀರ್ವಾದ ಮಾಡಿ ಒಂದು ಬಕೆಟ್ನಲ್ಲಿ ಚರೋಟಿ ಅವತ್ತಿನ ಇದೇನಿತ್ತು ಅದನ್ನು ಭೈರವನಿಗೆ ಕೊಟ್ಟರಂತೆ. ಇದನ್ನು ತುಂಬ ಸಲ ಹೇಳಿದ್ದಾರೆ ಎಂ ಪಿ ಶಂಕರ್, ಇನ್ನೂ ವಿಸ್ತಾರವಾಗಿ ಹೇಳಿದ್ದಾರೆ. ಅದೇ ಒಂದು ಎಪಿಸೋಡ್ ಮಾಡ್ಬೋದು, ಅಷ್ಟು ಸುದೀರ್ಘವಾಗಿ ಹೇಳಿದ್ದಾರೆ ಕಥೆನ. ಪ್ರತಿ ಸಲ ಹೇಳುವಾಗಲೂ ಅವರ ಕಣ್ಣಲ್ಲಿ ನೀರು ಸುರಿತಾ ಇತ್ತು. ಅಂದರೆ ಭೈರವ ಅವನು ಎಲ್ಲಿಂದ ಬಂದವನು, ಅವನು ಪ್ರಾಣಿ ಅಂತೂ ಖಂಡಿತ ಅಲ್ಲ, ಅವನು ಮನುಷ್ಯರಿಗಿಂತಲೂ ಮಿಗಿಲು ಅನ್ನೋದನ್ನು ಹೇಳೋರು ಅವರು. ಅದನ್ನು ಪ್ರತಿ ಸಲ ಹೇಳೋದು, ನಂಬಿ ಬಿಟ್ಟರು ಬಿಡಿ ಅಂತ ಹೇಳೋರು. ನಾನು ಹಾಗೆ ಹೇಳ್ತೀನಿ, ಯಾಕಂದರೆ ಅದು ಎಂ ಪಿ ಶಂಕರ್ ಹೇಳಿದ ಕತೆ ಅದು. ಬಟ್ ಇಡೀ ಇನ್ಸಿಡೆನ್ಸು ಮೃಗಾಲಯ ಸಿನಿಮಾದಲ್ಲಿ ಕೂಡ ಬಂದಿದೆ. ಇದು ಈ ಭೈರವನ್ನು ಮೊದಲು ಬಹಳ ಗಂಭೀರವಾಗಿ ಪ್ರಯೋಗಿಸಿದ್ದು ನಾರಿ ಮುನಿದರೆ ಮಾರಿ ಚಿತ್ರದಲ್ಲಿ. ಈ ಸಿನಿಮಾದಲ್ಲಿ ಕಲ್ಪನಾಗೆ ಹಾರ್ಸ್ ರೈಡಿಂಗ್ ಅನ್ನೋದು ಗೊತ್ತೇ ಇಲ್ಲ. ಅವ್ರು ಯಾವ ಸಿನಿಮಾದಲ್ಲೂ ಹಾರ್ಸ್ ರೈಡಿಂಗ್ ಮಾಡಿಲ್ಲ. ಆದರೆ ಭೈರವ ಅವ್ರಿಗೆ ಎಷ್ಟು ಚೆನ್ನಾಗಿ ಕಲ್ಪನಾ ಅವರಿಗೆ ಒಕ್ಕೊಂಬಿಟ್ಟಿದ್ದ ಅಂತ ಅಂದರೆ, ಅವ್ರು ಪ್ರತಿ ಸಲ ಕೂಡ ಶಾರ್ಟ್ ಆದಮೇಲೆ ಭೈರವನ್ನ ಕರ್ಕೊಂಡೋಗಿ ಅವನಿಗೆ ಏನಾದ್ರು ತಿಂಡಿ ಎಲ್ಲ ಕೊಟ್ಟು ಮೈದಡವಿ ಮತ್ತು ಮೇಕಪ್ ತೆಗಿಯೋರು. ಅಷ್ಟರ ಮಟ್ಟಿಗೆ ಒಪ್ಕೊಂಡಿದ್ದ. ಮತ್ತು ಸೆಟ್ಟಲ್ಲಿ ಕೂಡ ಅವರು ಭೈರವ ಅಂತ ಒಂದು ಸಲ ಕಲ್ಪನಾ ಕರೆದ್ರೆ ಸಾಕು, ಅವನು ಎಲ್ಲೋ ಮೂಲಿಗೆಯಲ್ಲಿದ್ದವನು ಓಡಿ ಬಂದು ಸೇರ್ಕೊಳ್ಳೋನು. ಈ ನಾರಿ ಮುನಿದರೆ ನಾರಿ ಸಿನಿಮಾ ಬಂಡೀಪುರದಲ್ಲಿ ಶೂಟಿಂಗ್ ಆಗ್ತಾಯಿದೆ. ಭೈರವ ಮನೆ ಕಲ್ಪನಾ ಕೂತ್ಕೊಂಡಿದ್ದಾರೆ. ಗೀತಪ್ರಿಯ ನಾರಿ ಮುನಿದರೆ ಮಾರಿ ಚಿತ್ರದ ನಿರ್ದೇಶಕರು. ಇದ್ದಕ್ಕಿದ್ದ ಹಾಗೆ 2 ಕಾಡಾನೆಗಳು ಬಂದುಬಿಟ್ಟಿದೆ. 2 ಕಾಡಾನೆಗಳು, ಅದು ನೀವು ಬಂಡೀಪುರದ ಅರಣ್ಯದಲ್ಲಿ ಬಹಳ ವ್ಯಾಘ್ರವಾಗಿರ್ತವೆ. ಅವು ಕೈಗೆ ಸಿಕ್ಕೋರನ್ನೆಲ್ಲ ನಾಶ ಮಾಡ್ತವೆ. ಅದೊಂಥರ ಬಹಳ ಅಪಾಯಕಾರಿ ಸನ್ನಿವೇಶ. ನಿರ್ದೇಶಕರು ಓಡೋದ್ರು, ಅವ್ರ ಜೊತೆಗೆ ತಂತ್ರಜ್ಞರು ಓಡೋದ್ರು. ಕ್ಯಾಮ್ರಾಮೆನ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವನು ಟ್ರೈಪ್ಯಾಡ್, ಅವಾಗೆಲ್ಲ ಟ್ರೈಪ್ಯಾಡ್ ಬರ್ತೈತೆ, ಟ್ರೈಪ್ಯಾಡನ್ನು ಮಲಗಿಸ್ಬಿಟ್ಟು ಅವನು ಮಲ್ಕೊಂಬಿಟ್ಟ. ಆದರೆ ಭೈರವ ಮಾತ್ರ ಅಲ್ಲಾಡ್ದೆ. ಯಾಕಂದ್ರೆ ಕಲ್ಪನಾ ಕೂತಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋದಷ್ಟೇ ಅವನ ಮನಸ್ಸಲ್ಲಿದ್ದು. ಭೈರವ ಎಷ್ಟು ಗಂಭೀರವಾಗಿ ನಿಂತಿದ್ದ ಅಂತಂದರೆ, ಅವನ ನಿಂತಿದ್ದನ್ನು ನೋಡೇ 2 ಕಾಡಾನೆಗಳು ವಾಪಸ್ ಹೊಟ್ಟೋದು ಅಂತ. ಇದನ್ನು ಎಂ ಪಿ ಶಂಕರು ಯಾವಾಗಲೂ ಹೇಳುವಾಗ ನನಗೊಂದು ಮಾತು ಹೇಳೋರು, ಅವತ್ತು ಭೈರವ ಕಾಪಾಡಿದ್ದು ಬರೀ ಕಲ್ಪನಾ ಅವ್ರನ್ನ ಮಾತ್ರ ಅಲ್ಲ, ಇಡೀ ಯೂನಿಟನ್ನು ಕಾಪಾಡಿದ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಎಕ್ವಿಪ್ಮೆಂಟ್ಸ್ ಇತ್ತು ಅಲ್ಲಿ. ಕಾಡಾನೆಗಳು ಏನಾದರೂ ದಾಳಿ ಮಾಡಿದರೆ ಅವೆಲ್ಲ ನಾಶ ಆಗೋವು. ಭೈರವನ ಧೈರ್ಯ ಅದು, ಅವುಗಳನ್ನೆಲ್ಲ ಕಾಪಾಡ್ದ ಅಂಥೇಳಿ. ಈ ಭೈರವ ಮುಂದೆ ಗಂಧದ ಗುಡಿ ಸಿನಿಮಾದಲ್ಲಿ ಕೂಡ ಕಾಣಿಸ್ಕೊಂಡ. ಗಂಧದ ಗುಡಿ ಸಿನಿಮಾದಲ್ಲಿ ಭೈರವನ ಹಿಂದೆ ಒಂದು ಜೀಪು ಬರೋದು. ಅಣ್ಣ ಅವರು ನಾವು ಆಡುವ ನುಡಿಯೇ ಕನ್ನಡ ನುಡಿಯನ್ನು ಭೈರವನ ಮೇಲೆ ಕುತ್ಕೊಂಡು ಆಡಿದ್ರು. ಆಮೇಲೆ ಅಣ್ಣವ್ರು ಬಹಳ ಹೇಳೋದು, ನಾನು ಬಹಳ ಕುದುರೆ ಸವಾರಿ ಮಾಡಿದ್ದೀನಿ, ಬಹಳ ನೋಡಿದ್ದೇನೆ, ಆದರೆ ಭೈರವನಂಥ ಕುದುರೆ ಇನ್ಯಾವುದನ್ನು ನಾನು ನೋಡಿಲ್ಲಪ್ಪ ಅಂಥೇಳಿ. ಆದರೆ ಒಂಥರ ಎಂ ಪಿ ಶಂಕರ್ ಅವರ ಜೀವನದ ಭಾಗವೇ ಆಗಿ ಹೋಗಿದ್ದ ಈ ಭೈರವ ಬಹಳ ದುರಂತ ಅಂತ್ಯವನ್ನು ಕಂಡ. ಕೊಯಮತ್ತೂರು ಕಡೆಯಂಥ ಯಾರೊಬ್ಬರು ಬಂದು ಈ ಕುದುರೆನ ಕೊಡಿ ಅಂತ ಕೇಳಿದ್ರು, ಕೊಡಲ್ಲ ಅಂತಂದರು. ಹಿಂಗೇನೋ ಚರ್ಚೆ ಆದಮೇಲೆ ಸಿನಿಮಾದಲ್ಲೆಲ್ಲ ನೋಡಿದ್ದೀನಿ ಅಂಥೇಳಿ ಒಂದು ಹಾರ ಹಾಕ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಹೋದರು. ಆವತ್ತು ಮಧ್ಯರಾತ್ರಿ
ಎಂ ಪಿ ಶಂಕರ್ ಮಲ್ಕೊಂಡವು, ಭೈರವ ಕುಣಿದಾಡ್ತಾ ಇದ್ದಾನೆ. ಬಂದರು, ಕುಣಿದಾಡ್ತಾ ಇದ್ದಾನೆ ಅಂತ ಅವ್ನು ಸಮಾಧಾನ ಮಾಡಿ ಬೆನ್ಸವ್ರಿ ಎಲ್ಲ ಮಾಡಿದ್ರೆ ಭೈರವ ಅಲ್ಲೇ ಕುಸ್ತೋದ. ಆಮೇಲೆ ಕೂಡಲೇ ಈಶ್ವರಪ್ಪ ಅಂಥೇಳಿ ಕುದುರೆ ಡಾಕ್ಟ್ರು ಮೈಸೂರಿನಲ್ಲಿ ಅವ್ರು ಬಂದು ಭೈರವನ್ನು ನೋಡಿದ್ರು. ಎಲ್ಲ ಟ್ರೀಟ್ಮೆಂಟನ್ನು ಕೊಟ್ಟ ಮೇಲೆ ಅವ್ರು ಹೇಳಿದ್ರು, ಇಲ್ಲ ಅವನಿಗೆ ವಿಷಪ್ರಾಶನ ಮಾಡಿದ್ದಾರೆ ಯಾರು ಅಂಥೇಳಿ. ಸೊ ಮಾರನೇ ದಿನ 12 ಗಂಟೆ ಸುಮಾರಿಗೆ ಭೈರವ ನಿಧನಾದ. ಆಮೇಲೆ ಭೈರವನಿಗೆ ಸಮಾಧಿ ಅಂತ್ಯ ಸಂಸ್ಕಾರವನ್ನು ವಿಧಿಪೂರ್ವಕವಾಗಿ ಮಾಡಿದ್ರು. ಆಮೇಲೆ ಜನ ಎಲ್ಲ ಎಂ ಪಿ ಶಂಕರ್ ಮನೆ ಮುಂದೆ ಗಲಾಟೆ ಮಾಡೋರು, ನೀವು ಮನುಷ್ಯರನ್ನು ಉಳೋ ಕಡೆ ಕುದುರೆ ಉಳಿದಿರ, ನೀವು ಇದಕ್ಕೆ ನಾವು ಅವಕಾಶ ಕೊಡಲ್ಲ ಅಂತ. ಎಂ ಪಿ ಶಂಕರ್ ಒಂದೇ ಇವತ್ತಿಗೂ ಆ ಮಾತನ್ನು ಅವ್ರು ಬದುಕಿರೋರ್ಗೂ ಹೇಳ್ತಾಯಿದ್ರು, ಭೈರವನ್ ನಾವು ಕುದುರೆ ಅಂತಲೇ ಅಂದ್ಕೊಂಡಿಲ್ಲ, ಅವ್ರು ನಮ್ಮ ಮನೆಯ ಭಾಗವಾಗಿ ಇದ್ದ ಅಂಥೇಳಿ. ಹಾಗಾಗಿ ಅವರು ಎಂ ಪಿ ಶಂಕರ್ ಒಂದು ಮಾತು ಯಾವಾಗಲೂ ಹೇಳೋರು, ಅವನು ಒಂಥರ ಈ ಯಾವುದೋ ಋಣದಲ್ಲಿ ಅವ್ನು ಮಗ ಆಗಿದ್ದ ಅನಿಸುತ್ತೆ. ಅವನು ಬಂದು ನನ್ನ ಜೀವನದಲ್ಲಿ ಒಂದು ಸ್ವಲ್ಪ ಕಾಲ ಇದ್ದು ವಾಪಸ್ ಹೋದ. ಈಗಲೂ ನೀವು ಭೈರವನ್ ನೋಡಬೇಕು ಅಂತಂದರೆ ನಾರಿಮುನಿದರ ಮಾರಿ, ಗಂಧದ ಗುಡಿ ಅಂತ ಸಿನಿಮಾ ನೋಡಿದ್ರೆ ಭೈರವ ನಿಮಗೆ ಕಾಣೋದಕ್ಕೆ ಸಿಗ್ತಾರೆ. ಇದಾದ ಮೇಲೆ ಬೇರೆ ಪ್ರಾಣಿಗಳ ಜೊತೆಗಿನ ಎಂ ಪಿ ಶಂಕರ್ ಅವರ ಒಡನಾಟದ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಆಮೇಲೆ ಅವ್ರ ಮುಂದಿನ ಸಿನಿಮಾ ಪಯಣದ ಕಡೆಗೆ ಕೂಡ ಹೋಗೋಣ.